ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರಿಗೂ ಅಮ್ಮಾಸ್ ಕೈರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾವು ತುಂಬ ಡಿಫ್ರೆಂಟಾಗಿ ತುಂಬ ರುಚಿಯಾಗಿ ಅವಲಕ್ಕಿನ ಬಳಸ್ಕೊಂಡು ಅವಲಕ್ಕಿ ರೊಟ್ಟಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀವಿ. ಯಾವಾಗಲೂ ಒಂದೇ ಥರ ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಇದೇ ಥರ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಖಂಡಿತವಾಗ್ಲೂ ಈ ರೀತಿಯಾಗಿ ಪೇಪರ್ ಅವಲಕ್ಕಿನ ಬಳಸ್ಕೊಂಡು ಒಂದು ಡಿಫ್ರೆಂಟಾಗಿ ರೊಟ್ಟಿ ರೆಸಿಪಿನ ಮಾಡಿ ತಿಂದು ನೋಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಹಾಗೆ ಇದನ್ನು ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ. ಬ್ಯಾಚುಲರ್ಸ್ಗೂ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ರೆಸಿಪಿಗೆ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಹಾಗಾದರೆ ಬನ್ನಿ ಇದನ್ನು ಮಾಡೋದಕ್ಕೆ ಏನೆಲ್ಲ ಬೇಕು ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ಪೇಪರ್ ಅವಲಕ್ಕಿನ ನಾವು ಒಂದು 100 ಗ್ರಾಮಷ್ಟು ತೊಗೊಂಡಿದ್ದೀವಿ. ಹಾಗೆ ಇಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ಸ್ವಲ್ಪ ತೊಗೊಂಡಿದ್ದೀವಿ. ಕರ್ಬೇವಿನ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಟಿದ್ದೀವಿ. ತೆಂಗಿನಕಾಯಿ ತುರಿ, ಕ್ಯಾರೆಟ್ ತುರಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ಇಲ್ಲಿ ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡಿದ್ದೀವಿ, ಸ್ವಲ್ಪ ತೊಗೊಂಡಿದ್ದೀವಿ. 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಪೇಪರ್ ಅವಲಕ್ಕಿನ ಕ್ಲೀನಾಗೆ ಚೆನ್ನಾಗೆ ನೀರಲ್ಲಿ ತೊಳೆದ್ರೆ ಸಾಕು. ಅದು ತುಂಬ ಈ ರೀತಿಯಾಗಿ ಮೆತ್ತಗಾಗೋಗ್ಬಿಡುತ್ತೆ. ಆ ಅವಲಕ್ಕಿನ ನೀರಲ್ಲಿ ನೆನೆಸ್ಬೇಕು ಅನ್ನೋದು ಏನಿಲ್ಲ. 1-2 ಸಲ ಕ್ಲೀನಾಗಿ ತೊಳೆದ್ರೆ ಸಾಕು, ಮೆತ್ತಗಾಗೋಗ್ಬಿಡುತ್ತೆ. ಅದನ್ನು ನಾವು ಕ್ಲೀನಾಗೆ ಕೈಯಿಂದ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀವಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀವಿ. ನಿಮ್ಮ ಹತ್ರ ಸಬ್ಬಕ್ಕಿ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಅದರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ತೆಂಗಿನಕಾಯಿ ತುರಿ, ಹಾಗೆ ಕ್ಯಾರೆಟ್ ತುರಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಚಿಲ್ಲಿ ಫ್ಲೇಕ್ಸು ಮತ್ತು 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀವಿ. ಇಷ್ಟನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೀವು ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಆದರೂ ಹಾಕೋಬೋದು, ಇಲ್ಲ ಹಸಿಮೆಣ್ಸಿನ್ಕಾಯಿ ತಿನ್ನೋರು ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಕೂಡ ಹಾಕೋಬೋದು, ಇಲ್ಲ ಖಾರದ ಪುಡಿನೂ ಕೂಡ ಹಾಕೋಬೋದು. 3ರಲ್ಲಿ ನಿಮಗೆ ಯಾವುದು ಬೇಕೋ, ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು. ಇಲ್ಲಿ ಈಗ ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಕಲಸೋ ಹದಕ್ಕೆ ಇದನ್ನು ಕೂಡ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಕಲಿಸ್ಕೊಳ್ಳಿ. ಒಂದೇ ಸಲ ನೀರು ಹಾಕಿದ್ರೆ ಅದು ಚೆನ್ನಾಗಿರಲ್ಲ. ಆದ್ದರಿಂದ ಸ್ವಲ್ಪ ನೋಡಿಕೊಂಡು ಇದನ್ನು ಚಪಾತಿ ಹಿಟ್ಟಿಗೆ ನೋಡಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಈಗ ಈ ಒಂದು ಮಿಶ್ರಣ ರೆಡಿಯಾಗಿದೆ. ಇದನ್ನು ನಾವು ಈ ರೀತಿಯಾಗಿ ಮೀಡಿಯಮ್ ಸೈಜ್ ಉಂಡೆಗಳಾಗಿ ಮಾಡ್ಕೊಂಡಿದ್ದೀವಿ. ನಿಮಗೆ ರೊಟ್ಟಿ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ಗೆ ನೀವು ಉಂಡೆನ ಮಾಡ್ಕೋಬೋದು. ಈಗ ನಾವು ಒಂದು ದೊಡ್ಡ ತಟ್ಟೆ ಮೇಲೆ ವೈಟ್ ಬಟ್ಟೆನ ಹಾಕಿ ಅದರ ಮೇಲೆ ರೊಟ್ಟಿನ ತಟ್ಕೋತಾ ಇದ್ದೀವಿ. ನಮ್ಮ ಹತ್ರ ರೊಟ್ಟಿ ತಟ್ಟೋ ಪೇಪರ್ ಇಲ್ಲ, ಆದ್ದರಿಂದ ನಾವು ಒಂದು ವೈಟ್ ಬಟ್ಟೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ರೊಟ್ಟಿನ ತಟ್ಕೋತಾ ಇದ್ದೀವಿ. ಆ ವೈಟ್ ಬಟ್ಟೆನ ನೀರಲ್ಲಿ ಸ್ವಲ್ಪ ತ್ಯಾವ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ತಟ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಏನಾದರೂ ರೊಟ್ಟಿ ತಟ್ಟೋ ಪೇಪರ್ ಇದ್ದರೆ ಅದನ್ನೇ ಯೂಸ್ ಮಾಡಿ ತುಂಬ ಚೆನ್ನಾಗಿ ರೊಟ್ಟಿನ ತಟ್ಕೋಬೋದು. ಸ್ಟಫ್ರಾನ್ ಶೀಟ್ ಅಂತ ಅಂಗಡಿಗಳಲ್ಲಿ ಸಿಗುತ್ತೆ. ಆ ಒಂದು ಪೇಪರ್ ಮೇಲೆ ರೊಟ್ಟಿ ತಟ್ಟಿದ್ರೆ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ, ನಾವೀಗ ಈ ರೀತಿಯಾಗಿ ರೊಟ್ಟಿನ ತಟ್ಟಿದ್ದೀವಿ. ಸೊ ಈಗ ನಾವು ತವಾನ ಆಲ್ರೆಡಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೋ, ತವಾಗೆ ಸ್ವಲ್ಪ ಎಣ್ಣೆನ ಸಾವರಿ ಇಟ್ಟಿದ್ದೋ. ಈಗ ತವ ಸ್ವಲ್ಪ ಬಿಸಿ ಆದಮೇಲೆ ನಾವು ತಟ್ಟಿಟ್ಟಿರುವಂತಹ ರೊಟ್ಟಿನ ತವದ ಮೇಲೆ ಹಾಕೋತಾ ಇದ್ದೀವಿ. ನಾವು ಬಟ್ಟೆ ಮೇಲೆ ರೊಟ್ಟಿನ ತಟ್ಟಿರೋದ್ರಿಂದ ಅದನ್ನು ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತೆಗಿಬೇಕು, ಇಲ್ಲಾಂದರೆ ರೊಟ್ಟಿ ತಟ್ಟಿರೋದು ಕಿತ್ತೋಗ್ಬಿಡುತ್ತೆ. ಆದ್ದರಿಂದ ಈಗ 2 ಸೈಡು ರೊಟ್ಟಿನೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. 2 ಸೈಡು ಸ್ವಲ್ಪ ಎಣ್ಣೆನ ಹಾಕೊಳ್ಳಿ, ಹೆಚ್ಚಿಗೆ ಎಣ್ಣೆ ಏನೋ ಅವಶ್ಯಕತೆ ಇರಲ್ಲ. ಎಣ್ಣೆನ ಹಾಕಿ 2 ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೀವು ಕೂಡ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೀವು ರೊಟ್ಟಿ ತಟ್ಟಬೇಕಾದ್ರೆ ಕೈಗೆ ಸ್ವಲ್ಪ ನೀರನ್ನೋ ಅಥವಾ ಎಣ್ಣೆನೋ ಹಾಕ್ಕೊಂಡು ರೊಟ್ಟಿನ ತಟ್ಕೊಳ್ಳಿ. ಕೈನ ಸ್ವಲ್ಪ ತ್ಯಾವ ಮಾಡಿ ತಟ್ಟೋದ್ರಿಂದ ರೊಟ್ಟಿ ತಟ್ಟಬೇಕಾದ್ರೆ ಅದು ಕೈನಲ್ಲೇ ಅಂಟ್ಕೊಳ್ಳೋದು ತಪ್ಪುತ್ತೆ. ಸೊ ಹಾಗೆ ರೊಟ್ಟಿನೂ ಕೂಡ ತುಂಬ ಚೆನ್ನಾಗಿ ನೀವು ತಟ್ಕೋಬೋದು. ಆದ್ದರಿಂದ ನೋಡಿ, ಈಗ 2 ಸೈಡು ಕೂಡ ರೊಟ್ಟಿ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ನೀವೇ.
ನೋಡಿ ಇದನ್ನು ಇನ್ನೊಂದು ಪ್ಲೇಟ್ಗೆ ಹಾಕೋತಾ ಇದ್ದೀವಿ. ಇದೇ ಥರನೇ ಇನ್ನೊಂದೂ ಕೂಡ ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿ ಉಂಡೆ ಆಗಿ ಮಾಡ್ಕೊಂಡಿದ್ದೀವಿ. ಸೊ ನಿಮಗೆ ರೊಟ್ಟಿ ಯಾವ ಸೈಜ್ನಲ್ಲಿ ಬೇಕೋ ಅಷ್ಟು ದೊಡ್ಡ ಉಂಡೆನ ನೀವು ಖಂಡಿತವಾಗ್ಲೂ ಮಾಡ್ಕೋಬೋದು. ನೋಡಿ ನಾವು ಆಗಲೇ ಹೇಳ್ದಂಗೆ ಕೈಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒದ್ದೆ ಮಾಡಿಕೊಂಡು ನೀವು ರೊಟ್ಟಿ ತಟ್ಟೋದ್ರಿಂದ ಸೊ ಅದು ರೊಟ್ಟಿ ಹಸಿಟ್ಟು ಬಂದು ಕೈಗೆ ಅಂಟೋದಿಲ್ಲ. ಆ ಕಾರಣದಿಂದ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ತಟ್ಕೊಂಡಿದ್ದೀವಲ್ಲ. ಸೊ ಈಗ ಇದನ್ನು ಕೂಡ ತವದ ಮೇಲೆ ಹಾಕೋತಾ ಇದ್ದೀವಿ. ನೋಡಿ ಈಗ ಎರಡೂ ಸೈಡು ಕೂಡ ರೊಟ್ಟಿನ ಆದಷ್ಟು ಚೆನ್ನಾಗೆ ಬೇಯಿಸ್ಕೊಳ್ಳೋಣ. ಎರಡೂ ಸೈಡು ಕೂಡ ಸ್ವಲ್ಪ ಎಣ್ಣೆನ ಹಾಕಿ ಬೇಯಿಸ್ಕೊತಾ ಇದ್ದೀವಿ. ನೋಡಿ ಎರಡೂ ಸೈಡ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ತವಾ ಸ್ವಲ್ಪ ಬಿಸಿ ಆದಮೇಲೆ ನೀವು ರೊಟ್ಟಿನ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಕ್ಲೀನಾಗಿ ಬೇಯೋದಿಲ್ಲ ಅನ್ನತ್ತೆ. ಸೈಡಲ್ಲೆಲ್ಲನೂ ಕೂಡ ಹಾಗೆ ಇದ್ಬಿಡುತ್ತೆ. ಸೈಡಲ್ಲೆಲ್ಲನೂ ಕೂಡ ಕ್ಲೀನಾಗಿ ನೀವು ಆದಷ್ಟು ಎಣ್ಣೆನ ಹಾಕಿ ಸವರಿ ಸೈಡ್ಗಳಲ್ಲೂ ಕೂಡ ಚೆನ್ನಾಗೆ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ರೊಟ್ಟಿ ರೆಸಿಪಿ. ತುಂಬ ಸಾಫ್ಟಾಗೂ ಕೂಡ ಇರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಅಂತ. ಆರಾಮಾಗೆ ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ ರೆಸಿಪಿಗೆ ಒಂದು 10ರಿಂದ 15 ನಿಮಿಷದೊಳಗಡೆ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಅವಲಕ್ಕಿ ರೊಟ್ಟಿ ರೆಸಿಪಿ ಇದು. ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಆಗಿರ್ಬೋದು ಅಥವಾ ಕಡಲೆಬೀಜದ ಚಟ್ನಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ನಾವಿಲ್ಲಿ ಕಡಲೆಬೀಜ ಚಟ್ನಿನ ಮಾಡ್ಕೊಂಡಿದ್ದೀವಿ. ಸೊ ಈ ರೊಟ್ಟಿನ ನೀವು ಕೂಡ ಒಂದ್ಸಲ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಸಾಫ್ಟ್ ಆ್ಯಂಡ್ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಇದಕ್ಕೆ ನಾವು ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟು, ತೆಂಗಿನಕಾಯಿ ಹಾಕಿರೋದ್ರಿಂದ ಇದು ತುಂಬ ಹೆಲ್ದಿ ಕೂಡ ಹೌದು. ಮಕ್ಕಳಿಗೆಲ್ಲ ಈ ರೀತಿಯಾಗಿ ಹೆಲ್ದಿ ರೆಸಿಪಿ ಮಾಡ್ಕೊಂಡು ಕೊಡಿ. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತೀನಿ. ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಅಮ್ಮಾಸ್ ಕೈರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಇದೇ ಥರ ಇನ್ನೂ ರುಚಿಯಾದ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಅಮ್ಮಾಸ್ ಕೈರುಚಿ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.